guys, welcome back to our channel. എല്ലാവർക്കും പുതിയ വീഡിയോയിലേക്ക് സ്വാഗതം. നമ്മൾ ഗൂഗിളിംഗ് മൂവിയുടെ അടുത്ത സീനായിട്ട് വന്നിരിക്കുകയാണ്. നമ്മൾ ലാസ്റ്റ് സീനിൽ ഒരു ഫൈറ്റ് സീൻ സംഭവങ്ങളൊക്കെയാണ് കാണിക്കുന്നത്. അതിന്റെ ഒരു കണ്ടിന്യൂഷൻ ആയിരിക്കും അല്ലേ? അതെ, നമ്മുടെ ഹീറോ എങ്ങനെ നമ്മുടെ ഹീറോയിനെ ഒരു പെട്ടെന്ന് അൺഫോർച്ചുനേറ്റ്ലി എവിടുന്ന് ഒരു കുറച്ച് ഗുണ്ടകൾ വരുന്നു. എനിക്ക് തോന്നുന്നു ഈ ഫൈറ്റ് സീൻ കഴിയുമ്പോൾ ആരെങ്കിലും ഒരാൾ അങ്ങോട്ടും ഇങ്ങോട്ടും പ്രപ്പോസ് ചെയ്യുന്നു എനിക്ക് തോന്നുന്നു. കാരണം കോളിംഗ് സംബഡി എൽസ് ഓൾസോ. അപ്പൊ ഇനി കുറെ ഗ്രൂപ്പ് ഓഫ് ആൾക്കാർ വരാനും കൂടി ഇരിപ്പുണ്ട്. ನಾನು ಇವತ್ತವರೆಗೂ ಲಾಂಗ್ ಹಿಡ್ದಿಲ್ಲ. ನಾನ್ ಹಿಡಿದ್ರೆ ಲಾಂಗು ಎಲ್ರಿಗೂ ಹರಿಶ್ಚಂದ್ರನ್ ಸಾಂಗ್. ಕೂದ್ಲು ಸರಿ ಮಾಡ್ಕೋಬೇಡ ಅಂತ ಹೇಳಿದ್ದು. ಬಟ್ ಈ ಮಗಂದ ನಾ ಕೂದ್ಲು ನಮ್ ಲೈಫ್ ಹಾಳು ಮಾಡೋ ಎಲ್ಲಾ ಲಕ್ಷಣಗಳು ಎದ್ ಕಾಣಿಸ್ತಿದೆ. ಹೇಗೆ? ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಶರತ್, ನೀವು ತುಂಬಾ ಒಳ್ಳೆಯವ್ರ ಕಣ್ರಿ. ಹೌದಾ? ಹೊಸ ವಿಷಯ. ಯಾಕೆ? ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಬಾಯ್. ನಾಳೆನೇ ಅವ್ರು ಹೇಳ್ಬಿಡ್ಬೇಕು ಐ ಲವ್ ಯು ಶರತ್ ಅಂತ. ಅರ್ಥ ಇಲ್ಲಪ್ಪ. ಅಪ್ಪ, ನಿನ್ ಜ್ಯೋತಿಷ್ಯ ನಂಬ್ಕೊಂಡ್ರೆ ಹಾಳಾಗೋಗ್ಬಿಡ್ತೀನಿ. ನಾಳೆನೇ ಹೇಳ್ಬಿಡ್ಬೇಕು. എനിക്കൊന്ന് രണ്ടുപേരും അങ്ങോട്ടും ഇങ്ങോട്ടും പറയാൻ പറ്റില്ല എന്നൊരു ಹೂಗಿವೇನಾದ್ರೂ ಕೊಡ್ಬೇಕಾ? ಬೇಡ, ನಮ್ ಸ್ಟೈಲ್ ನಾವು ಪ್ರಪೋಸ್ ಮಾಡೋಣ. ನನಗೆ ತುಂಬಾ ಆಕ್ಚುಲಿ ನಿಮಗೆ ಸಖತ್ ಐಡಿಯಾಸ್ ಬಂತು ನೀವು ಮಾತಾಡಿದ್ ಕೇಳಿ. ಓಕೆ, ಯಾವ ತರ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡ್ಕೊಂಡು ನನಗೂ ಸ್ವಲ್ಪ ಐಡಿಯಾಸ್ ಮೀಟಿಂಗಾ? ಡೋಂಟ್ ವರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ನಿಮ್ಗಳ ಜೊತೆ ಏ ಬಂಗಾರ, ಬಾಮ್ಮ ಇಲ್ಲಿ. ಹಾ ಹೇಳಿ. ಅಷ್ಟೊಂದು ನನ್ನತ್ತ ಮಾತಾಡ್ತಿದ್ದಲ್ಲ, ಏನ್ ಮಾತಾಡ್ತಿದ್ದಮ್ಮ? ನಿಮ್ಗೆ ಕವಿಲ್ಲ ಅಲ್ಲ? ಯಾಕ್ರಿ? ನಂದು ಅವಳದೇನೋ ನಡೀತಿದೆ ಅಂತ ಗೊತ್ತು ತಾನೆ. ಸೆಂಟ್ರಲ್ ಬಂದ್ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಎದಕ್ಕೆ ಸೇಫ್ಟಿ ಪಿನ್ ತಗೊಂಡು ಚುಚ್ಚಿದಂಗಾಗುತ್ತೆ. ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಅವಳೇ ಮಾತಾಡ್ತಾಳೆ, ನಿಂದಿರಮ್ಮ ಮಧ್ಯ. ಸಂದೀಪ್ ಜೊತೆ ಮಾತಾಡ್ತಾ ಇದ್ಯಾ? ಅವನೇನೋ ಹೇಳ್ತಾ ಇದ್ದ, ನಾನು ಕೇಳ್ತಾ ಇದ್ದೆ. ಅದಕ್ಕೆ ನೀನ್ ಅವನ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಅವನು ಸಂದೀಪ್ಗೆ ಚೆನ್ನಾಗಿ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ವಾನ್ ಕೂಡ ಮಾಡಿದ್ದಾರೆ. ನೀನಿಂದ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಂತೆ. ಸಂದೀಪ್ ಇದನ್ನ ನನಗೆ ಹೇಳ್ದ. ಹೌದಾ? ಹೌದು ಸ್ವಾತಿ, ಅದಕ್ಕೆ ಹೇಳಿದ್ದು ಅವನ್ನ ಲವ್ ಮಾಡ್ಬೇಡ ಅಂತ. ಈಗ್ಲೇ ಇಷ್ಟೊಂದು ಅನುಮಾನ ಪಡ್ತಾನೆ ಅಂದ್ರೆ ಇದ್ರ ಬಗ್ಗೆ ನಾನೇನು ಹೇಳಲ್ಲ, ನಿನ್ನಿಷ್ಟ. ನಾನಂತೂ ಫೈನಲ್ ರೌಂಡ್ ಸೆಲೆಕ್ಟ್ ಆಗಿಲ್ಲ, ನೀನೇನು ಬುದ್ಧಿವಂತೆ ಸೆಲೆಕ್ಟ್ ಆಗಿದ್ಯಾ. ಸ್ವಾತಿ, ಮೊದ್ಲು ಪ್ರಾಜೆಕ್ಟ್ ಕಡೆ ಗಮನ ಕೊಡು, ಇದೆಲ್ಲ ಆಮೇಲೆ. ಅಲ್ಲ ಮಧು, ಬಟ್ ಸ್ವಾತಿ, ಈಗ ನೀನು ರೂಮ್ಗೆ ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ, ಬಾಯ್. He having any past with him, like, or that she likes him? No. ಏರ್ಪೋರ್ಟ್ ರೋಡಲ್ಲಿ ಓಡಾಡೋರೆಲ್ಲ ಏರೋಪ್ಲೇನ್ ಹತ್ತಕ್ಕೆ ಹೋಗ್ತಿರ್ತಾರೆ, ಯಾಕೆ ಅನ್ಕೋಬೇಕು? ಅವಳ ಹತ್ರ ಮಾತಾಡ್ತಿದ್ದ ಅಂದ ತಕ್ಷಣ ಅವಳಿಗೆ ಲೈನ್ ಹೊಡಿತಿದ್ದ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಆದ್ರೂ ಆ ನನ್ನ ಮಗನಿಗೆ 2 ಬಿಟ್ಟಿದೆ, ಒಳ್ಳೇದಾಯ್ತು. ಹಲೋ, ಸ್ವಾತಿಗೆ ಆಕ್ಸಿಡೆಂಟ್ ಆಗಿದೆ. ಏನೋ ಆಕ್ಸಿಡೆಂಟ್? ಸ್ವಾತಿ ಅಂತ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಫಸ್ಟ್ ಫ್ಲೋರ್, ಥರ್ಡ್ ರೂಮ್.
ಕೈಯ ಕಾಲ ಅನ್ಕೊಂಡೆ. ರೆಸ್ಟ್ ತಗೊಳ್ಳಿ, ಫೈನಲ್ ರೌಂಡ್ ಬರ ಹತ್ರ ಬರ್ತಾ ಇದೆ. ಏನು ಹೇಳ್ತೀರಾ ನಿಂಗೆ? ಅವಳಿಂದ ದೂರ ಇರು ಅಂತ ಹೇಳ್ದೆ ತಾನೆ? ಹೇಳ್ದೆ ತಾನೆ? ಒಂದ್ಸಲ ಅರ್ಥ ಆಗಲ್ವಾ ನಿನ್ಗೆ? ಅವ್ಳು ಹಂಚ್ಕೊಂಡೇ ಇರ್ಬೇಕಾ ನೀನು? ನಾನು ನಿನ್ನ ಹತ್ರ ಹೇಳ್ತೀನ, ಅದು ಇವನ್ಗೋಸ್ಕರ. ಏನಾಯ್ತು ನಿನ್ಗೆ? ಹೆಂಗಿದ್ದೆ ನಾನು? ಸರಿಯಾಗಿ ಆಗಿದೆ. ಯಾಕೆ ಹೊಡೆದೆ ಅವನಿಗೆ? ಅವನು ಏನ್ ತಪ್ಪು ಮಾಡ್ದ? ನನಗೆ ಕೂತ್ಕೊಳ್ಳೋಕೆ ಹೆಲ್ಪ್ ಮಾಡ್ದ. ಯು ಆಕ್ಟಿಂಗ್ ಲೈಕ್ ಅ savage. ಆ ನಾಗರಿಕ ತರ ಬಿಹೇವ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸ್ಟಾಪ್ ಇಟ್. ನಾಚಿಕೆ ಆಗ್ಬೇಕಾಗಿರೋದು ನನ್ಗಲ್ಲ, ನಿನಗೆ. ಬಿಕಾಸ್ ಯು ಆರ್ ಬಿಹೇವಿಂಗ್ ಲೈಕ್ ಅ ಬಿಚ್. ನಿನ್ನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ. ನೀವೆಲ್ಲ ಹುಡುಗಿರ್ತಾರನೇನಾ? ಇವ್ರಿಗೆ ಕೈ ಮೈ ಎಲ್ಲ ಮುಟ್ಟಿಸ್ಕೊಂಡು ನಿನ್ನಂತ ಹೋಗಿ ನಾನು ಲೈಫಲ್ಲಿ ಹುಡುಗಿರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾಮಾರೋಡೆ. ನೀನೇನೋ ಹೇಳ್ಬೇಕು ಅಂತ ಬಂದಿದ್ದೆ, ಹೇಳ್ತಿದ್ದೆ, ಒಳ್ಳೇದಾಯ್ತು. ಏನೋ ಕೊಟ್ಟೆಲ್ಲ? ಸಂಪೂರ್ಣವಾಗಿ ಮರೆತುಕೊಳ್ಬೇಕು. ಸ್ವಾತಿ, ಏನಾಗಿದೆ ನಿನ್ಗೆ? ಎಲ್ಲಿಗೆ ಹೋಗ್ತಾ ಇದೀಯಾ? ನಾವು ಊರಿಗೆ ಹೋಗ್ತಾ ಇದೀನಿ ಮಧು. ಅವನಿದ್ ಕಡೆ ನಂಗೆ ಇರಕ್ಕಾಗಲ್ಲ. ಯಾವ ಗ್ಲೋಬಲ್ ಲೀಡರ್ ಅಂತಾನೆ ಹೆಸರುವಾಸಿಯಾಗಿರುವ ಭಾರತ ಮೂಲದ ಶರತ್ ಜಾಗತಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ಹಾಗೂ ಬಿಸಿನೆಸ್ ಇಂಪ್ಲಿಮೆಂಟೇಷನ್ ಎಂಬ ಉನ್ನತ ಕಾರ್ಯಕ್ರಮದಲ್ಲಿ ಭಾರತದ ಪರವಾಗಿ ಪಾಲ್ಗೊಳ್ಳಲಿದ್ದಾರೆ. ಸ್ವಾತಿ, ನಿನ್ಗೊಂದು ಗುಡ್ ನ್ಯೂಸ್. ಏನು? ನೆಕ್ಸ್ಟ್ ಮಂತ್ 28 ನನ್ನ ಮದುವೆ. ಮಿಸ್ ಮಾಡದೆ ಬರಬೇಕು. ಖಂಡಿತ ಬರ್ತೀನಿ ಮಧು. ಆಫ್ ಕೋರ್ಸ್ ಐ ವಿಲ್ ಬಿ ದೇರ್. ಥ್ಯಾಂಕ್ ಯು ಸ್ವಾತಿ. ಸ್ವಾತಿ, ನೀನು ಅವನನ್ನ ಮರೆತು ಹೊಸ ಜೀವನ ಶುರು ಮಾಡಬಹುದಲ್ವಾ? ಕಂಪ್ಲೀಟ್ ಚೇಂಜ್ ಅಲ್ಲೇ. ಓಕೆ ಸ್ವಾತಿ, ಬಾಯ್. 2 ವರ್ಷ ಹಲೋ ಹಲೋ ಶರತ್, ಹೇಗಿದ್ದೀಯಾ ಮಗನೇ? ಫೈನ್. ಆದ್ರೆ ಹೇಳು ಕಂದ, ಏನು ವಿಷಯ? ಅಪ್ಪ, ನಾನು ಸ್ವಾತಿ ವಿಷಯದಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತಪ್ಪ. ಅವಳು ನನ್ನ ಜೊತೆ ಮಾತ್ರ ಮಾತಾಡ್ಬೇಕು, ನನ್ನ ಜೊತೆ ಮಾತ್ರ ಇರ್ಬೇಕು ಅನ್ನೋ ಸ್ವಾರ್ಥ ಬಂದ್ಬಿಟ್ಟಿತ್ತಪ್ಪ. ಅಪ್ಪ, ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತಪ್ಪ. ನಾನು ದುಡುಕ್ಬಿಡಿಯಪ್ಪ. ನಂದೇ ತಪ್ಪಲ್ವಪ್ಪ? ಆಗೋಯ್ತು ಮಗು. ಎಲ್ಲಾನು ಮರೆತು ಇಂಡಿಯಾಗೆ ವಾಪಸ್ ಬಾ. ಹೊಸದಾಗಿ ಜೀವನ ಶುರು ಮಾಡು. ಆಗ್ತಿಲ್ಲಪ್ಪ. ಫಸ್ಟ್ ಲವ್ ಅಪ್ಪ. ನನ್ ಕೆಲವಳ ಮರೆಯಕ್ಕೆ ಆಗ್ತಿಲ್ಲಪ್ಪ.
ഇതുവരെ കണ്ടപ്പം അങ്ങനെ ഒരു സിറ്റുവേഷൻ വന്നില്ല, നമ്മൾ ഓർത്തില്ല അങ്ങനെ ഒരു പ്രപ്പോസ് ചെയ്യാൻ പോയത്, പക്ഷെ അതൊന്നും നടന്നില്ല, അങ്ങോട്ടും ഇങ്ങോട്ടും സ്ലാപ്പ് ചെയ്തിട്ട് പോയി. അതായത് അവർ ആ ഒരു ദിവസത്തിന് വേണ്ടി വെയിറ്റ് ചെയ്തു, ബട്ട് അൺഫോർച്ചുനേറ്റ്ലി അവിടെ ഷീ ഗോട്ട് into some accident or something. And എനിക്ക് തോന്നുന്നു ഇതൊക്കെ മിസ്ലീഡ് ചെയ്യുന്നത് പ്രോബബ്ലി മറ്റേ ആളാണോ എന്ന് എനിക്കറിയത്തില്ല, അതായത് അതർ ഫ്രണ്ട്. കാരണം സ്റ്റാർട്ടിങ് മുതലേ പറയുന്നുണ്ട്. ആൻഡ് ദെൻ മറ്റേ ആളായിട്ട് സംസാരിച്ചപ്പം ഷി വാസ് എക്സാഗ്രേറ്റിംഗ്, അവനെ അടിച്ചോ, അവന് പറന്നു പോയോ, അങ്ങനെ ഇങ്ങനെയെന്നൊക്കെ പറഞ്ഞിട്ടുണ്ടായിരുന്നു. അപ്പം എന്താണ് അതിന്റെ ബിഹൈൻഡിലുള്ള റീസൺ നമുക്കറിയത്തില്ല. ബട്ട് ദെൻ 3 or 2 years കഴിഞ്ഞു, 2 വർഷം കഴിഞ്ഞു. Now he is a very successful man. On the other side she is also a doctor. അല്ലേ? അപ്പോൾ ഇതായിരുന്നു നമ്മുടെ റിയാക്ഷൻ ഇതുവരെ. I think now his dad has called him to come back, അല്ലേ? And I think he will be coming back. അത് കഴിഞ്ഞ എനിക്ക് തോന്നുന്നു, അത് കഴിഞ്ഞ് എനിക്ക് പ്രസന്റിൽ എത്തുമെന്ന് തോന്നുന്നു. ആക്സിഡന്റ് ഒക്കെ കഴിഞ്ഞ് അതായിരിക്കും തോന്നുന്നു, അല്ലേ? മറ്റേ ഇതിപ്പോ ബാക്ക് സ്റ്റോറി അല്ലേ, നമ്മൾ ആ സ്റ്റാർട്ടിങ്ങിൽ കണ്ട മറന്നുപോയോ, ബ്ലഡ് ഡൊണേഷൻ പുള്ളി മറന്നുപോയത്. ഓക്കെ, അപ്പം ഇനിയിപ്പോ ആയിരിക്കും എനിക്കൊന്ന് പ്രസന്റിലോട്ട് വരാൻ പോകുന്നതെന്ന് തോന്നുന്നു. അല്ല, എനിക്കൊന്ന് വേറെ എന്തെങ്കിലും നടക്കും. എനിക്കൊന്ന് പ്രസന്റ് ഒക്കെ എനിക്കൊന്ന് ഇനി കുറച്ച് കഴിഞ്ഞിട്ടൊക്കെ ആയിരിക്കും വരുന്നത്, പ്രോബബ്ലി. ഡോണ്ട് നോ. അപ്പൊ നമുക്ക് കാത്തിരിക്കാം. ഇതാണ് നമ്മുടെ റിയാക്ഷൻ.